ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲಾದರ್ಪಣ ಆರ್ಟ್ಸ್ ರಿಫ್ಲೆಕ್ಟ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಪ್ರತಿಭಾ ವೇದಿಕೆ ಹಾಗೂ ಪ್ರತಿಭಾನ್ವಿತ ಕಲಾವಿದರಿಗೆ ಪ್ರಶಸ್ತಿ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಪುಟ್ಟ ಮಕ್ಕಳ ಹೆಜ್ಜೆ ನರ್ತನ ನೆರೆದಿದ್ದ ವೀಕ್ಷಕರ ಮೈ ಮನವೇರಿಳಿಸುವಂತಿತ್ತು. ಕಾರ್ಯಕ್ರಮದಲ್ಲಿ ವಕೀಲರಾದ ಅಮೂಲ್ಯರವರ ಪುತ್ರಿ ದಿಯಾ ಸಾಲಿನ್ ರವರ ಅಮೋಘ ನೃತ್ಯಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. My name is Diya Salin. I am currently studying in grade 10, and today I came for Ravindranath Kalakshetra for a dance. I have only taken 3 days to practice this dance, yet it was an amazing experience, whereas I got to witness a lot of talents, dances, a lot of these forms that taught me that art is really a spectacular form. Next, any goal and any plans is there? Your achievements? I wish to definitely dance more in the future, introduce myself to new stages. My mother motivated me a lot. She has given me the choices of what songs I should do, and she also has instructed me on how to execute them, and that's why here I am today. What I suggest for my generation is that to always discover the talent and always go forward towards it and try to find areas where you can shine. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅಮೂಲ್ಯ ಸುಜಿತ್. ನಾನು ಅಡ್ವೊಕೇಟ್ ಬೈ ಪ್ರೊಫೆಷನ್ ಮತ್ತು ನಾನು ಮಾಡೆಲ್ ಮಿಸಸ್ ಕರ್ನಾಟಕ 2021 ವಿನ್ನರ್. ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ. ಇವತ್ತು ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದೀನಿ. ಕಲಾದರ್ಪಣ ಎಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನನ್ನ ಮಗಳಿನ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೆ. ನನ್ನ ಮಗಳು ನೃತ್ಯ ಮಾಡಿದ್ದಿತ್ತು. ತುಂಬ ಖುಷಿಯಾಯಿತು. ಸ್ಪೆಷಲಿ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಯಾವುದೇ ವರ್ಗದ ಒಂದು ಪ್ರತಿಭೆಗಳಿಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ಈ ಥರ ಒಂದು ಕಾರ್ಯಕ್ರಮ ಆದರೆ ಅದು ಜನರಿಗೂ ಗೊತ್ತಾಗಬೇಕು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೋದು. ಸೊ ನನಗೆ ಇವತ್ತು ಬಂದು ಅವಳ ಒಂದು ಪ್ರತಿಭೆನ ಅವಳು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಕೂಡ ಆಯಿತು. ಮತ್ತು ಗೆಸ್ಟು ಅವರ ಒಂದು ವಿಚಾರನ ಕೂಡ ಅವ್ರು ಮಂಡಿಸಿದ್ರು. ಓವರಾಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆಯಿತು. ಇವತ್ತಿನ ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಬರೀ ಓದೋದೊಂದೇ ಸಾಧ್ಯ ಇಲ್ಲ, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅವ್ರು ಇರಬೇಕಾಗ್ತದೆ. ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ಪೆಷಲಿ ನೃತ್ಯದಲ್ಲಿ ತುಂಬ ಅವಕಾಶ ಇದೆ. ಈಗ ನಾನು ಅಂತಾರಾಷ್ಟ್ರೀಯವಾಗಿ ನಾನು ನೃತ್ಯ ಮಾಡಿದ್ದೇನೆ, ವಿದೇಶದಲ್ಲಿ ಕೂಡ ನಾನು ನೃತ್ಯ ಮಾಡಿದ್ದೇನೆ. ನನಗೆ ಅಪರ್ಚುನಿಟಿ ಕೊಟ್ಟಿದೆ ನೃತ್ಯ. ಸೊ ನಾನು ವಕೀಲಾಗಿಯೂ ನಾನು ಬರೀ ಕೋರ್ಟ್ ಹೋಗಿಲ್ಲ, ಅಲ್ಲಿನೂ ನಾನು ಡಾಕ್ಯುಮೆಂಟೇಷನ್ ನೋಡ್ಕೊಂಡಿಲ್ಲ. ನಾನು ಇದರಲ್ಲೂ ಕೂಡ ನಾನು ತುಂಬ ಕಾರ್ಯಕ್ರಮದಲ್ಲಿಯೂ ನಾನು ಭಾಗವಹಿಸಿದ್ದೀನಿ. ಇದರಿಂದ ನನ್ನ ಬಗ್ಗೆ ತುಂಬ ಜನರಿಗೆ ಗೊತ್ತಾಗಿದೆ. ಸೊ ಈಗಿನ ಮಕ್ಕಳು ಆದಷ್ಟು ಅವರ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು. ಈಗ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಅಥವಾ ಪೇಂಟಿಂಗ್ ಆಗಿರ್ಬೋದು, ಗಿಟಾರ್ ತುಂಬ ಇಂಟ್ರೆಸ್ಟ್ ಇದೆ ಕೆಲವರಿಗೆ, ಅದರಲ್ಲೂ ಕೂಡ ಡ್ರಮ್ಸ್. ಸೊ ಆ ಥರ ಪ್ರೋಗ್ರಾಮ್ ಬಂದರೆ ಅವರು ಇಲ್ಲಿ ಸ್ಟಾರ್ಟಪ್ ಒಂದು ಏನಿರ್ತದೆ, ಅವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಬೇಕಾಗ್ತದೆ. ಕೆಲವರಿಗೆ ಸ್ಟೇಜ್ ಫೇರ್ ಇರ್ತದೆ, ಅವ್ರು ಬಂದು ಹೇಗೆ ಸ್ಟೇಜ್ ಫೇಸ್ ಮಾಡೋದು ಕಷ್ಟ ಇರ್ತದೆ. ಅಂಥವ್ರಿಗೆ ಈ ಪ್ರೋಗ್ರಾಮಲ್ಲಿ ಬಂದು ಅಭ್ಯಾಸ ಆಗುತ್ತೆ. ಗೊತ್ತಿಲ್ಲ ಸ್ಟಾರ್ಟಿಂಗ್ ಹೀಗೇನೆ ಸ್ಟೇಜ್ ಸ್ಟಾರ್ಟ್ ಆಗ್ಬೋದು, ಮತ್ತು ಎಲ್ಲಿ ಹೋಗ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಬೋದು, ಒಳ್ಳೊಳ್ಳೆ ಆ್ಯಕ್ಟರ್ ಆಗ್ಬೋದು, ಮಾಡೆಲ್ ಆಗ್ಬೋದು. ಸೊ ಇದೊಂದು ಪ್ರಾರಂಭಿಕ ಒಂದು ಏನು ಹೇಳೋದು ಹಂತ. ಸೊ ಆದಷ್ಟು ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಪ್ಯಾರೆಂಟ್ಸಿಗೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಶಕ್ತಿ ನ್ಯೂಸ್ ಚಾನಲ್ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.